ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಶಾಸಕ ಜಮೀರ್ ಅಹಮದ್ ವಿರುದ್ಧ ನಿವೇಶನ ಕಬಳಿಕೆಯ ಆರೋಪ ಕೇಳಿ ಬಂದಿದ್ದು ಶಾಸಕ ಜಮೀರ್ ಸಹೋದರ ಜಮೀರ್ ಅಹಮದ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶಾಸಕ ಜಮೀರ್ ಅಹಮದ್ ವಿರುದ್ಧ ನಿವೇಶನ ಕಬಳಿಕೆಯ ಆರೋಪ ಕೇಳಿ ಬಂದಿದ್ದು ಶಾಸಕ ಜಮೀರ್ ಹಾಗೆಯೇ ಸಹೋದರ ಜಮೀರ್ ಅಹಮದ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದ್ದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ 2015ರಲ್ಲಿ ಶಾಹಿತಾ ನಾಜಿನ್ಗೆ ಸೈಟ್ ಅನ್ನ ಮಾರಿದ್ರು ಜಮೀರ್ ಅಹಮದ್ 2018ರಲ್ಲೂ ಮತ್ತೊಂದು ಸೈಟ್ ಅನ್ನ ಮಾರಿದ್ರು ಜಮೀರ್ ಸಹೋದರ ಶಾಹಿತಾಗೆ ಮಾರಿದ್ದ ಅದೇ ನಿವೇಶನವನ್ನ ಕಬಳಿಸಿದ್ದಾರೆ ಅನ್ನುವಂತಹ ಆರೋಪ ಈಗ ಇವರ ಮೇಲೆ ಕೇಳಿ ಬಂದಿದೆ ಪ್ರಶ್ನೆ ಮಾಡಿದ್ದಕ್ಕೆ ಜಮೀರ್ ಮತ್ತು ಸಹೋದರರು ಇಬ್ರು ಕೂಡ ಬೆದರಿಕೆಯನ್ನ ಹಾಕಿದ್ದಾರಂತೆ ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿದ್ರು ಶಾಹಿತಾ ನಾಸಿನ್ ದೂರನ್ನ ವಿಚಾರಣೆ ನಡೆಸಿದಂತಹ ಕೋರ್ಟ್ ತನಿಖೆಗೆ ಆದೇಶವನ್ನು ಕೂಡ ಕೊಟ್ಟಿತ್ತು ಕೋರ್ಟ್ನಿಂದ ತಡೆಯಾಜ್ಞೆ ತಂದ್ರೂ ಕೂಡ ಸೈಟ್ ಅನ್ನ ಬಿಟ್ಟು ಕೊಡದಂತಹ ಆರೋಪ ಈಗ ಕೇಳಿ ಬಂದಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಸಂಪಿಗೆಹಳ್ಳಿ ಪೊಲೀಸರು ದೂರುದಾರರಿಂದ ಜಾಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ ಭೂ ಕಬಳಿಕೆಯ ಆರೋಪ ಈಗ ಕೇಳಿ ಬಂದಿದೆ ಜಮೀರ್ ಅಹಮದ್ ಹಾಗೆಯೇ ಅವರ ಸಹೋದರ ಜಮೀಲ್ಗೆ ಸಂಕಷ್ಟ ಎದುರಾಗಿದೆ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ 2018ರಲ್ಲೂ ಮತ್ತೊಂದು ಸೈಟ್ ಅನ್ನ ಮಾರಿದ್ರು ಜಮೀರ್ ಅಹಮದ್ ಅವರು ಸೊ ಆ ಒಂದು ನಿವೇಶನವನ್ನೇ ಕಬಳಿಸಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ ಆ ಕಾರಣಕ್ಕಾಗಿ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಅರ್ಜಿದಾರರು ಕೋರ್ಟ್ ವಿಚಾರಣೆ ನಡೆಸೋದಕ್ಕೆ ಹೇಳಿತ್ತು ಹಾಗೆಯೇ ತಡೆಯಾಜ್ಞೆಯನ್ನು ತಂದಿದ್ರು ಕೂಡ ಈಗ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಇವರಿಬ್ಬರ ಮೇಲೆ ಕೇಳಿ ಬಂದಿದೆ ಪ್ರಮುಖವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಶಾಸಕ ಜಮೀರ್ ಅಹಮದ್ ಹಾಗೆಯೇ ಅವರ ಸಹೋದರ ಜಮೀರ್ ಅಹಮದ್ ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು ಎಫ್ಐಆರ್ ದಾಖಲಾಗಿದೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಈ ಒಂದು ದೂರು ದಾಖಲಾಗಿದ್ದು ಸಂಪಿಗೆಹಳ್ಳಿ ಪೊಲೀಸರು ದೂರುದಾರರಿಂದ ಜಾಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ 2015ರಲ್ಲಿ ಶಾಹಿತಾ ನಾಜಿನ್ಗೆ ಸೈಟ್ ಅನ್ನ ಮಾರಿದ್ರು ಜಮೀರ್ ಅಹಮದ್ 2018ರಲ್ಲೂ ಮತ್ತೊಂದು ಸೈಟ್ ಮಾರಿದ್ದ ಜಮೀರ್ ಸಹೋದರ ಶಾಹಿತಾಗೆ ಮಾರಿದ ಅದೇ ನಿವೇಶನವನ್ನ ಕಬಳಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಏನಿದು ಪ್ರಕರಣ ಈಗ ಯಾವ ರೀತಿಯಾಗಿ ಈಗ ಕೋರ್ಟ್ ತಡೆಯಾಜ್ಞೆ ತಂದ್ರೂ ಕೂಡ ಇನ್ನೂ ಕೂಡ ಈ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಜಾಗವನ್ನ ಬಿಟ್ಕೊಡ್ತಾ ಇಲ್ವಾ ಹೇಗೆ ಈಗಾಗಲೇ ಚೊಕ್ನಹಳ್ಳಿ ಒಂದು ಸಣ್ಣ ಜಾಗದ ಪ್ರಕರಣಕ್ಕೆ ಸಾಕಷ್ಟು ಒಂದು ವಿವಾದ ಉಂಟಾಗಿರ್ತಕ್ಕಂಥ ಅದರಲ್ಲೂ ಕೂಡ ಜಮೀರ್ ಕುಟುಂಬ ಏನಿದೆ 3 ಜನ ಅಣ್ಣ ತಮ್ಮದಿರು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಗೊಂದಲ ಉಂಟಾಗಿರ್ತಕ್ಕಂಥ 2015ರಲ್ಲೇ ಏನು ಚೊಕ್ನಹಳ್ಳಿ ಬರೆದಿರ್ತಕ್ಕಂಥ ಆಸ್ತಿ ವಿವಾದಕ್ಕೆ ಒಂದು ಈಗಾಗಲೇ ಒಂದು ಕುಟುಂಬ ಅದನ್ನಿಂದ ಖರೀದಿ ಮಾಡಿರ್ತಕ್ಕಂಥ ಅದಾದ ನಂತರ ಮತ್ತೆ ವಿವಾದ ಸೃಷ್ಟಿಯಾಗಿರ್ತಕ್ಕಂಥ ಏನಂತಂದ್ರೆ ಆ ಜಾಗವನ್ನು ಕೂಡ ನಾವು ಕೊಡಲ್ಲ ನ್ಯಾಷನಲ್ ಟ್ರಾವೆಲ್ಸ್ ಬಸ್ಗಳನ್ನು ನಿಲ್ಲಿಸಿ ಅಲ್ಲಿಂದ ಅವ್ರಿಗೆ ಕುಟುಂಬದವರೆಗೂ ಕೂಡ ಜಮೀರ್ ಕುಟುಂಬ ಯಾವುದೇ ರೀತಿಯಾದ ಒಂದು ಜಾಗವನ್ನು ಕೂಡ ಬಿಟ್ಕೊಟ್ಟಿಲ್ಲ ಇದರ ಹಿನ್ನೆಲೆಯಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೆ PCR ಹೋಗಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು ಕೋರ್ಟ್ನಲ್ಲಿ ಆ ಕೋರ್ಟ್ ಮುಖಾಂತರ ಎಫ್ಐಆರ್ ದಾಖಲಾಗಬೇಕಿತ್ತು ಸುಮಾರು 15 ದಿನಗಳ ಹಿಂದೆ ಕೂಡ ಪೊಲೀಸ್ ಠಾಣೆಗೆ ಆ ಕುಟುಂಬಸ್ಥರು ಹಲ್ದಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಎಫ್ಐಆರ್ ದಾಖಲಾಗಿಲ್ಲ ಅದಾದ ನಂತರ ಕೇವಲ 2 ದಿನಗಳ ಹಿಂದೆ ಒಂದು ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಜೊತೆಗೆ ಇಂದು ಕೂಡ ಅಥವಾ ನಾಳೆ ಜಮೀರ್ ಅನ್ನ ಕರೆಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ವಿಚಾರಣೆಗೆ ಸದ್ಯಕ್ಕೆ ಇವತ್ತು ಕೂಡ ಕುಟುಂಬ ಒಂದು ಪೊಲೀಸ್ ಠಾಣೆಗೆ ಮೆಟ್ಲೇರಿರ್ತಕ್ಕಂಥದ್ದು ಸಾಕಷ್ಟು ಒಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ನವಿತಾ ಓಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ ಅಂತ ಹೇಳಿ ನವಿತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೊಂದು ವಕೀಲರು ಅಂದ್ರೆ ಆ ಕುಟುಂಬದ ವಕೀಲರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಎಷ್ಟು ವರ್ಷದಿಂದ ಈ ರೀತಿಯಾಗಿ 2015 ಪರ್ಚೇಸ್ ಏನು ಸರ್ 2015ನಲ್ಲಿ ನಮ್ಮ ಕ್ಲೈಂಟ್ ಪರ್ಚೇಸ್ ಮಾಡ್ತಾರೆ ಸರ್ ಪ್ರಾಪರ್ಟಿ ಇದು ಇನ್ನೊಂದು 2018ನಲ್ಲಿ ಒಂದು ಪರ್ಚೇಸ್ ಮಾಡ್ತಾರೆ ಇದನ್ನ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಇವರು ಅತೀಕ್ ಅಹಮದ್ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಅತೀಕ್ ಅಹಮದ್ ಯಾರು ಇಲ್ಲ ಅವರು ರಿಲೇಟಿವ್ಸೇ ಜಮೀರ್ ಅಹಮದ್ ರಿಲೇಟಿವ್ಸ್ ಈಗ ತಗೊಂಡು 2021ನಲ್ಲಿ ಎಲ್ಲ ಕರೆಕ್ಟಾಗಿರುತ್ತೆ ಏನು ತೊಂದರೆ ಇಲ್ಲ ಅಲ್ಲಿ ಇವರು ಶೆಲ್ಟರ್ ಮಾಡೋಕ್ಕೆ ಅಲ್ಲಿ ಹೋಗ್ತಾರಂತೆ 2021 ಆಗಸ್ಟಲ್ಲಿ ಶೆಲ್ಟರ್ ಮಾಡೋಕ್ಕೆ ಹೋಗುವಾಗ ಸಡನ್ನಾಗಿ ಒಂದು 15-20 ಜನ ಬಂದು ಅಲ್ಲಿ ಎಲ್ಲ ಏನೇನೋ ತೊಗೊಂಡು ಬರ್ತಾರಂತೆ ಕೈಯಲ್ಲಿ ಇವ್ರಿಗೆ ಹೊಡೆಯೋಕ್ಕೆ ಬಂದು ಈ ಪ್ರಾಪರ್ಟಿ ನಮಗೆ ಸೇರಿದು ನೀವು ಇಲ್ಲಿ ಇರಬಾರ್ದು ಏನಕ್ಕೆ ನೀವು ಇಲ್ಲಿ ಕಟ್ತೀರಾ ಅಂತ ಹೇಳ್ಬಿಟ್ಟು ಭಯ ಕೊಟ್ಟು ಓಡೋಗ್ಬಿಡ್ತಾರೆ ಇವರು ನನಗೆ ಇಮಿಡಿಯೇಟ್ ನಾನು ಬಂದು ಅಪ್ರೋಚ್ ಮಾಡ್ತಾರೆ ಸರ್ ಈ ಥರ ಆಗಿದೆ ಏನು ಮಾಡ್ತೀರಾ ಅಂತ ನಾನು ಇಮಿಡಿಯೇಟ್ ದಾಖಲೆ ಎಲ್ಲ ತೊಗೊಂಡು ಇದು ಸಿಟಿ ಸಿವಿಲ್ ಕೋರ್ಟ್ಗೆ ಅಪ್ರೋಚ್ ಮಾಡ್ತೀನಿ
ಸಿಟಿ ಸಿವಿಲ್ ಕೋರ್ಟ್ CCH 8 ಅಪ್ರೋಚ್ ಮಾಡಿ ಸ್ವಾಮಿ ಈ ಥರ ಆಗಿದೆ, ನಮ್ಮ ಪ್ರಾಪರ್ಟಿ ನಮ್ಮದು ಇದು, ಈ ಥರ ಬಂದು ತೊಂದರೆ ಮಾಡ್ತಾ ಇದ್ದಾರೆ ಅಂತೂ. ಅವತ್ತಿನ ಇದರಲ್ಲಿ ಆ ಕಂಪ್ಲೇಂಟ್ ನೀವೇನು FIR A1 A2 A3 ಜಮೀರ್ ಅಹಮದ್ ಇಂದ ಹಿಡಿದು ಎಲ್ಲರೂ ಅವರು ಕೂಡ ಬಂದಿದ್ರ? ಮತ್ತೆ ಜಮೀರ್ ಅಹಮದ್ ಪಾತ್ರ ಏನು ಸರ್, ಅವ್ರ ರಿಲೇಷನ್ಸ್ ಪಾತ್ರ ಏನು ಸರ್? ಇಲ್ಲ, ಅದರಲ್ಲಿ ನೋಡಿ ಈಗ ಅಲ್ಲಿ ಜನ ಇದ್ದಾರೆ ನೋಡಿ, ಈಗ ಪ್ರಾಪರ್ಟಿ ಮೇಲೆ ಜನ ಇರೋದು. ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸಸ್ ಇದೆ, ಒಂದು 4-5 ಬಸ್ಸಸ್ ಇದೆ ಅಲ್ಲಿ. ಆ ಬಸ್ಸಸ್ ಬಿಲಾಂಗ್ಸ್ ಟು ಜಮೀರ್ ಅಹಮದೇ, ಅದು ಅವ್ರದ್ದೇ ಬಸ್, ಅವ್ರ ಓನರ್ ಅವರೇ ಅದ್ರದ್ದು. ಈಗ ಅಲ್ಲಿ ಹೋದ್ರೆ ಏನು ಹೇಳ್ತಾರೆ, ನಮ್ಮ ಯಜಮಾನ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಯಜಮಾನ್ ಯಾರಪ್ಪ ಅಂತ ಕೇಳಿದ್ರೆ ಜಮೀರ್ ಅಹಮದ್ ಅಂತ, ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ನಾವು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಅಲ್ಲಿ ಜನ ಇರೋದು, ಅಲ್ಲಿ 4-5 ಜನ, ಸುಮಾರು ಜನ ಇದ್ದಾರೆ ಅಲ್ಲಿ ಪ್ರಾಪರ್ಟಿಲಿ. ಅವರು ಹೇಳ್ತಾರೆ ಅಲ್ಲಿ ಹೋದ್ರೆ ಈ ಪ್ರಾಪರ್ಟಿ ನಮಗೆ ಬಂದಿರೋದು, ನೀವೇನಿದೆ ಇವ್ರಿಗೆ ಯಜಮಾನ್ಗೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿಚಾರ ಅಂತಂದ್ರೆ ಈ FIR ದಾಖಲಿಸಕ್ಕೆ ಸಾಕಷ್ಟು ಒಂದು ಕೋರ್ಟ್ ಕಚೇರಿ ಹಲ್ದಿದ್ದೀರಾ, ಸ್ಟೇಷನ್ ಮೆಟ್ಲೇರಿದ್ದೀರಾ. ಎಷ್ಟು ದಿವಸದಿಂದ ಪ್ರೆಷರ್ ಬಂದಿತ್ತು ಸರ್ ನಿಮ್ಗೆ FIR ಹಾಕ್ಬೇಡ ಅಂತ ಏನಾದ್ರು? ಸರ್ ಭಾಳ ನೋಡಿ, ಸುಮಾರು ಸೆಪ್ಟೆಂಬರಿಂದ ನಾವು ಇದು ಫುಲ್ ಇದು ಓಡಾಡ್ತಾ ಇದ್ದೀವಿ. ಸ್ಟೇಷನ್ಗೂ ಬಂದಿದ್ದೀವಿ, ಬಂದು ಕಂಪ್ಲೇಂಟ್ ಕೊಟ್ಟರಂತೆ. ನಮ್ಮ ಇವ್ರ ಕ್ಲೈಂಟ್ ಅವರು ಕೊಟ್ಟಿದ್ದಾರೆ. ಕೊಟ್ಟಮೇಲೆ ಇದು ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರು. ಮತ್ತು ಅದಾದಮೇಲೆ ಕಮಿಷನರ್ಗೆ, IG DIGಗೆ ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕಗೆ ಸುಮಾರು ಜನಕ್ಕೆ ಕಳಿಸಿದ್ದೀವಿ, ಕಂಪ್ಲೇಂಟ್ಗಳು ಕಳಿಸಿದ್ದೀವಿ. ಅಲ್ಲಿಂದ ಇವ್ರಿಗೆ ಪೆಟಿಷನ್ ಮೋಸ್ಟ್ಲಿ ಬಂದಿರ್ಬೋದು. ಬಂದಮೇಲೆ ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಅದಾದ ನಂತರ ನಾವು ಹೋಗ್ಬಿಟ್ಟು ಇಮಿಡಿಯೇಟ್ 7th ಅಡಿಷ್ನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಪ್ರೋಚ್ ಮಾಡಿ PCR ಫೈಲ್ ಮಾಡ್ತೀವಿ. PCRಲ್ಲಿ ಎಲ್ಲ ದಾಖಲೆ ಕೊಟ್ಟು, ಸ್ವಾಮಿ ಈ ಥರ ಆಗಿದೆ, ಬಂದು ತೊಂದರೆ ಆಗ್ತಾ ಇದೆ, ನಮಗೆ ಲೈಫ್ ಥ್ರೆಟ್ ಇದೆ, ಅದರಿಂದ ಪ್ರಾಪರ್ಟಿಯಿಂದ ನಮಗೆ ಅಲ್ಲಿ ಪೊಲೀಸ್ ಇದನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಇದು ಮಾಡಿ ಅಂತ ಅಲ್ಲಿಂದ ಆರ್ಡರ್ ಆಗುತ್ತೆ. ಡಿಸೆಂಬರಲ್ಲಿ ಆರ್ಡರ್ ಆಗುತ್ತೆ ಅದು ಟು ಡೈರೆಕ್ಟ್ ಸಂಪಿಗೆಲ್ಲಿ ಪೊಲೀಸ್ ಟು ಅದೇ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗುತ್ತೆ. ಆದ್ದರಿಂದ ಈಗ ಇವತ್ತು ಡಿಸೆಂಬರಲ್ಲಿ ಆಗಿರೋದು, ಇವತ್ತು FIR ಆಗಿದೆ ಅದು. ಅಂದ್ರೆ ಇಲ್ಲಿವರೆಗೂ ಕೂಡ FIR ಆಗಲಿಲ್ಲ, ಬಟ್ ಕೋರ್ಟ್ ಮುಖಾಂತರ ಬಂದರೂ ಕೂಡ ಇವರು ತಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ ಪೊಲೀಸರು. ಆಮೇಲೆ FIR ಆಯ್ತಾ? ಇಲ್ಲ ನೋಡಿ, ಈಗ ಪೊಲೀಸರದ್ದು ಏನಿದ್ರೆ ಕೇಳಿದ್ರೆ ಆಗ ಮಾಡ್ತೀವಿ ಅಂತ ಡೇಟ್ ಇದೆ ಅವ್ರಿಗೆ. ಆ ಡೇಟ್ 24ಗೆ ಅವೈಟ್ ರಿಪೋರ್ಟ್ ಅಂತ ಇದೆ. 24ಗೆ ಮೋಸ್ಟ್ಲಿ ಅವರು ಅಷ್ಟು ಟೈಮ್ ತೊಗೋತಾರಲ್ಲ, ಅದೇನು ಮಾಡಿಲ್ಲ ಅವರು. ಈಗ ಜಮೀರ್ ಅವ್ರು ಏನಾದ್ರು ಮಾತಾಡಿದ್ರ ಸರ್ ಫೈನಲ್ ಆಗಿ ನಿಮ್ಮ ಜೊತೆಗೆ ಏನಾದ್ರು ಕಂಪ್ಲೇಂಟ್? ಇಲ್ಲ, ಅವ್ರು ಏನು ಮಾತಾಡಿಲ್ಲ. ನಾನು ನೋಡಿ, ನಾನೇ ಅವರು ಜಮೀಲ್ ಅಹಮದ್ ಅವ್ರಿಗೆ ನಾನೇ ಪರ್ಸನಲ್ ಆಗಿ ಮೆಸೇಜ್ ಮಾಡಿದೆ ಇದಾಗಕ್ಕೆ ಮುಂಚೆ. ಸರ್ ಈ ಥರ ಆಗಿದೆ, ಈ ಪ್ರಾಪರ್ಟಿ ನೋಡಿ, ಜಮೀಲ್ ಅಹಮದ್ 2012 ಸೇಲ್ ಮಾಡ್ತಾರೆ ಪ್ರಾಪರ್ಟಿ. ಯಾರಿಗೆ? ಅತೀಕ್ ಅವ್ರಿಗೆ ಸೇಲ್ ಮಾಡ್ತಾರೆ ಪ್ರಾಪರ್ಟಿ. ಇದು ಸೇಲ್ ಮಾಡಿಬಿಟ್ಟು ಎಲ್ಲ ದಾಖಲೆ ಎಲ್ಲ ಇದೆ. ಫುಲ್ ಸಬ್ ರಿಜಿಸ್ಟರ್ ಬಂದು ಸೇಲ್ ಮಾಡಿ ಹೋಗೋದು, ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ. ಅದಾದ ನಂತರ ಅವರು ಬಂದು ಮತ್ತೆ ತೊಂದರೆ ಮಾಡ್ತಾ ಇದ್ದಾರೆ, ಪ್ರಾಪರ್ಟಿ ನಮಗೆ ಸೇರಿದ್ದು ಅಂತ ಹೇಳ್ಬಿಟ್ಟು. ನಾನೇ ಪರ್ಸನಲಾಗಿ ಅವ್ರಿಗೆ ಮೆಸೇಜ್ ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ. ಮೆಸೇಜ್ ಮಾಡಿಬಿಟ್ಟು ಹೇಳಿದೆ, ಸರ್ ಯಾಕೆ ಸರ್ ಈ ಥರ ನೋಡಿ, ದೇವರು ಕೊಟ್ಟಿರೋದು ಸಾಕಷ್ಟು ನಿಮ್ಮ ಹತ್ರ ಇದೆ, ಚಿಕ್ಕ ಪ್ರಾಪರ್ಟಿ ಒಂದು 5,000 ಸ್ಕ್ವೇರ್ ಫೀಟ್, ಅದಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಇಮಿಡಿಯೇಟ್ ಬ್ಲಾಕ್ ಮಾಡಿಬಿಟ್ರು ನನಗೆ ಅವರು ವಾಟ್ಸಪ್ಪಲ್ಲಿ. ನಮಿತಾ, ಇದು ಒಟ್ಟಾರೆಯಾಗಿ ಸುಮಾರು 5,000 ಸ್ಕ್ವೇರ್ ಫೀಟ್ಗೋಸ್ಕರ ಅಂದರೆ ಏನೊಂದು ಸಂಪಿಗೆಹಳ್ಳಿ ಬಳಿ ಇರ್ತಕ್ಕಂಥ ಒಂದು ಚೊಕ್ನಹಳ್ಳಿಯಲ್ಲಿ ಜಮೀನಿನ ವಿವಾದದಲ್ಲಿ ಜಮೀರ್ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಕೂಡ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.